ಹಾಯ್ ಗೈಸ್, ಹರ್ಷಿತಾ ನಾಗೇಶ್ ಎಚ್.ಎನ್.ಎಸ್ ಚಾನಲ್ಗೆ ಸ್ವಾಗತ. ಎಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತ ನಾನು ಅಂದ್ಕೊಂಡಿದ್ದೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಫ್ರೆಂಡ್ಸ್. ನಾನಿವತ್ತು ಬುಧವಾರ ನೈಟು ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ನೋಡಿ, ಬುಧವಾರ ನೈಟ್ 1 ಗಂಟೆ ಆಗಿತ್ತು. 1 ಗಂಟೆಯಲ್ಲಿ ಆಗಲೇ ನಮ್ಮ ಮನೆಗೆ ಆರತಿ ಎಲ್ಲ ರೆಡಿ ಮಾಡಿ ಇಟ್ಟಿದ್ವಿ. ಗುರುವಾರ ಬೆಳಗ್ಗೆಗೆ ಆರತಿ ಇದೆ. ಎಲ್ಲ ದೇವ್ರುಗಳಿಗೂ ಕೂಡ ತಗೊಂಡೋಗ್ತಾರೆ. ನೋಡಿ, ಮನೆಯಲ್ಲೆಲ್ಲ ಪೂಜೆ ಎಲ್ಲ ಮಾಡಿ 1 ಗಂಟೆ ನೈಟಲ್ಲೇ ಪೂಜೆ ಎಲ್ಲ ಆಗಿದೆ. ಮತ್ತು ಅವತ್ತು ರಾತ್ರಿಯೇ ಕರಗ ಇರುತ್ತೆ ನಮ್ಮೂರಿನಲ್ಲಿ. ನೋಡಿ, ಈ ರೀತಿ ಮಾಡ್ತಾರೆ, ತುಂಬಾ ಚೆನ್ನಾಗಿ ಮಾಡ್ತಾರೆ. ಮಾರಮ್ಮ ದೇವಿ ಕರಗ ಅದು ರಾತ್ರಿ ನೈಟ್ ಪೂರ್ತಿ ನಡೆಯುತ್ತೆ ಫ್ರೆಂಡ್ಸ್. ಕರಗ ತುಂಬಾ ಚೆನ್ನಾಗಿರುತ್ತೆ. ಬೆಳಗ್ಗೆ ಒಂದು 4 ಗಂಟೆ 5 ಗಂಟೆವರೆಗೂ ಕೂಡ ನಡೆಯುತ್ತೆ. ಮತ್ತು ಇದೆಲ್ಲ ಆದಮೇಲೆ ಉಪಹಾರ ತಗೊಂಡೋಗ್ತಾರೆ. ಉಪಹಾರ ಅಂದರೆ ನಮ್ಮ ಕಡೆ ಮೊಸರನ್ನ ಎಡೆ ಅಂತ ಅಂತಾರಲ್ಲ, ಅದು ಕರಗ ಮಾಡಿರ್ತಾರಲ್ಲ, ಕರಗ ಹೋಗಿ ದೇವಸ್ಥಾನದ ಒಳಗಡೆ ಹೋದ್ಮೇಲೆ ಎಲ್ಲರ ಮನೆಯಿಂದನೂ ಉಪಹಾರ ತಗೊಂಡು ಹೋಗ್ತಾರೆ ಫ್ರೆಂಡ್ಸ್. ಅದು ದೇವಸ್ಥಾನದೊಳಗಡೆ ತಗೊಂಡೋಗಿ ಅದು ಮೊಸರನ್ನ ಎಡೆ ಇಟ್ಬಿಟ್ಟು ಪೂಜೆ ಮಾಡ್ತಾರೆ. ಪೂಜೆ ಆದಮೇಲೆ ತಿರ್ಗಾ ಆರತಿಗಳು ಸ್ಟಾರ್ಟ್ ಆಗುತ್ತೆ. ಆರತಿಗಳಂದರೆ ನಾವು ಮಾಡಿಟ್ಟಿದ್ನಲ್ಲ, ಆವಾಗಲೇ ವಿಡಿಯೋ ಮಾಡಿದ್ನಲ್ಲ, ಆ ಥರ ಆರತಿಗಳು ತುಂಬಾ ಚೆನ್ನಾಗಿ ಮಾಡ್ತಾರೆ. ಆರತಿಗಳು ಸ್ಟಾರ್ಟ್ ಆಗುತ್ತೆ. ಆರತಿಗಳು ಒಂದು 7 ಗಂಟೆ 8 ಗಂಟೆ ಆಗುತ್ತೆ. ನೋಡಿ ಫ್ರೆಂಡ್ಸ್, ಯಾವ ರೀತಿ ಇದ್ದಾವೆ ಅಂತ ಆರತಿಗಳು. ನನ್ನ ಆರತಿ ನಿಮಗೆ ಹೇಗೆ ಕಾಣಿಸ್ತಿದೆ ಅಂತ ಪ್ಲೀಸ್ ಕಾಮೆಂಟ್ ಮಾಡಿ ಫ್ರೆಂಡ್ಸ್. ನೋಡಿ, ಎಲ್ಲರೂ ಕೂಡ ಆರತಿಲಿ ಹೊತ್ಕೊಂಡು ಹೋಗ್ತಾ ಇದ್ದಾರೆ. ನೋಡಿ ಯಾವ ರೀತಿ ಇದ್ದಾರೆ ಅಂತ. ತುಂಬಾ ಜನ ಬರ್ತಾರೆ. ಇಲ್ಲಿ ಸ್ವಲ್ಪ ಜನ ಇದ್ದಾರೆ. ನೋಡಿ, ಹಂಗೆ ಬರ್ತಾ ಇದ್ದಂಗೆ ಎಷ್ಟು ಜನ ಆಗ್ತಾರೆ ಅಂತ. ಎಷ್ಟೊಂದು ಆರತಿಗಳು ಬರ್ತವೆ ಗೊತ್ತಾ ಫ್ರೆಂಡ್ಸ್. ನೋಡಿ, ಎಷ್ಟು ಆರತಿ ಇದ್ದಾವೆ. ತುಂಬಾ ಒಂದಕ್ಕಿಂತ ಒಂದು ತುಂಬಾ ಚೆನ್ನಾಗಿರ್ತವೆ. ನೋಡಿ ಫ್ರೆಂಡ್ಸ್, ಯಾವ ರೀತಿ ಇದೆ ಅಂತ. ಇದು ಗ್ರಾಮದೇವತೆ ದೇವಸ್ಥಾನಕ್ಕೆ ನಾವು ತಗೊಂಡೋಗಿದ್ದಿತ್ತು ಫ್ರೆಂಡ್ಸ್ ಆರತಿ. ತುಂಬಾ ಚೆನ್ನಾಗಿರುತ್ತೆ ಆರತಿ. ನಾನು ಆರತಿ ಹೊತ್ಕೊಂಡು ಹೋಗ್ತಾ ಇದ್ದೆ. ಬಟ್ ನಾನು ಒಂದೇ ಸತಿ ನಾನು ತೊಗೊಂಡೋಗಿತ್ತು. ಒಂದು 5-6 ಸತಿ ತೊಗೊಂಡೋಗ್ತಾರೆ. ನನ್ನ ತಂಗಿ ಇದ್ಲು, ಅವಳು ಹೋಗ್ತಾಯಿದ್ಲು. ನಾನು ಮನೇಲಿ ಕೆಲಸ ಇತ್ತಲ್ಲ ಅಂದ್ಬಿಟ್ಟು ಮನೇಲೇ ಇದ್ದೆ. ನಾನು ಒಂದೇ ಟೈಮ್ ತೊಗೊಂಡೋಗಿರೋದು. ಗ್ರಾಮದೇವತೆ ದೇವಸ್ಥಾನಕ್ಕೆ ಮಾತ್ರ ನಾನು ತೊಗೊಂಡೋಗಿತ್ತು. ಮತ್ತು ಮನೇಲಿ ಕೂಡ ಯಾರನ್ನು ನೆಂಟರು ಯಾರೂ ಬಂದಿರಲಿಲ್ಲ. ಯಾಕೆಂದರೆ ನಮ್ಮ ಅಮ್ಮನ ತಂಗಿ ಬೇರೆ ತೀರೋಗಿದ್ರು. ಅವರಿಂದ ಪಾಪ ಮಾಡೋದಕ್ಕಾಗಲಿಲ್ಲ. ನಾವು ಮಾಡ್ತಾಯಿರಲಿಲ್ಲ. ಏನು ಮಾಡೋದು, 1 ವರ್ಷ ಬಿಟ್ಟರೆ 3 ವರ್ಷ ನಮ್ಮೂರಿನಲ್ಲಿ ಮಾಡೋ ಆಗಿರಲ್ಲ. ಅದಕ್ಕೋಸ್ಕರ ಸಿಂಪಲ್ಲಾಗಿ ಮಾಡ್ಕೊಂಡ್ವಿ. ಮನೆಗೆ ಬಂದ್ವಿ. ನೋಡಿ ಫ್ರೆಂಡ್ಸ್, ನೋಡಿ ಎಲ್ಲ ಅಡುಗೆ ಸ್ಟಾರ್ಟ್ ಮಾಡ್ಕೊಂಡಿದ್ದಾರೆ. ಸ್ವಲ್ಪನೇ ನಾವು ಮಾಡ್ಕೊಂಡಿದ್ದಿತ್ತು. ಪ್ರತಿ ವರ್ಷ ತುಂಬಾ ಗ್ರ್ಯಾಂಡಾಗಿ ಮಾಡ್ತಿದ್ವಿ. ಈ ವರ್ಷ ಸ್ವಲ್ಪ ಸಿಂಪಲ್ಲಾಗಿ ಮಾಡಿದ್ದೀವಿ. ಯಾಕೆಂದರೆ ಎಲ್ರಿಗೂ ಕೂಡ ಬೇಜಾರಿತ್ತು. ಯಾರೂ ರಿಲೇಷನ್ಸ್ಗಳು ಅಷ್ಟು ಬಂದಿರಲಿಲ್ಲ. ಪ್ರತಿ ವರ್ಷ ನಮ್ಮ ಮನೇಲಂತೂ ತುಂಬಾ ಜನ ಬರ್ತಿದ್ರು. ನೋಡಿ, ಯಾಕೆಂದರೆ ಬೇಜಾರಲ್ಲಿದ್ವಿ. ನಾವು ಕೂಡ ಮಾಡೋ ಪರಿಸ್ಥಿತಿಲಿ ಇರಲಿಲ್ಲ. ಏನು ಮಾಡೋದು, ಮಾಡಲೇಬೇಕಲ್ವ, ಏನು ಮಾಡೋದಕ್ಕಾಗಲ್ಲ ಅಂತ ಅಂದ್ಬಿಟ್ಟು ಸ್ವಲ್ಪನೇ ಮಾಡಿದ್ವಿ. ನಮ್ಮ ಮನೆಯವರ ಫ್ರೆಂಡ್ಸ್ಗಳು ಎಲ್ಲರೂ ಕೂಡ ಬಂದು ಊಟ ಎಲ್ಲ ಮಾಡ್ಕೊಂಡು ಪಾಪ ಹೋದರು. ಇನ್ಯಾರೂ ರಿಲೇಷನ್ಸ್ ಅಷ್ಟು ಬಂದಿರಲಿಲ್ಲ. ಮತ್ತು ನಮ್ಮ ಅಕ್ಕ ಭಾವ ಬಂದಿದ್ದರು. ಅಮ್ಮನ ಅಕ್ಕನ ಮಗಳು ಬಂದಿದ್ದರು ಅಷ್ಟೇ, ಇನ್ಯಾರೂ ಬಂದಿರಲಿಲ್ಲ. ನೋಡಿ, ನನ್ನ ಚಾನಲ್ ನಿಮ್ಗೆ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಪ್ಲೀಸ್ ಸಪೋರ್ಟ್ ಮಾಡಿ ಫ್ರೆಂಡ್ಸ್.